ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಇದೀಗ ದೋಸ್ತಿಯ ಲೆಕ್ಕಾಚಾರ ಅದೊಂದು ವಿಷಯಕ್ಕೆ ದೋಸ್ತಿಗಳ ಮಧ್ಯೆ ಭಿನ್ನರಾಗ ಅಶ್ವವೇಗ ನ್ಯೂಸ್ನಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಪ್ಡೇಟ್ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ದೋಸ್ತಿಯ ಲೆಕ್ಕಾಚಾರ ಅದೊಂದು ವಿಷಯಕ್ಕೆ ದೋಸ್ತಿಗಳ ಮಧ್ಯೆ ಭಿನ್ನರಾಗ ಅಶ್ವವೇಗ ನ್ಯೂಸ್ನಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಪ್ಡೇಟ್ 2028ರ ವಿಧಾನಸಭೆ ಚುನಾವಣೆಗೂ ಮುನ್ನವೇ ಹೊಸ ರಾಗ ಲೋಕಸಭೆ ಮೈತ್ರಿ ಆಯಿತು ಮುಂದಿನ ಕಥೆ ಏನು ಗೊಂದಲಗಳ ಮಧ್ಯೆ 2 ವರ್ಷ ಮೈತ್ರಿ ಕಂಪ್ಲೀಟ್ ಆಯಿತು 2028ರ ಎಲೆಕ್ಷನ್ ಅದೊಂದು ವಿಚಾರಕ್ಕೆ ಈಗಲೇ ಫೈಟ್ ನಡೀತಾ ಇದೆ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ದೋಸ್ತಿಯ ಲೆಕ್ಕಾಚಾರ ಶುರುವಾಗಿದೆ ಅದೊಂದು ವಿಷಯಕ್ಕೆ ಯಾವ ವಿಷಯ ಹಾಗಾದ್ರೆ ದೋಸ್ತಿಗಳ ಮಧ್ಯೆ ಭಿನ್ನ ರಾಗ ಅಶ್ವವೇಗ ನ್ಯೂಸ್ನಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯ ಅಪ್ಡೇಟ್ 2028ರ ವಿಧಾನಸಭೆ ಚುನಾವಣೆಗೂ ಮುನ್ನವೇ ಹೊಸ ರಾಗ ಶುರುವಾಗಿದೆ ಲೋಕಸಭೆ ಮೈತ್ರಿ ಆಯಿತು ಈಗ ಮುಂದಿನ ಕಥೆ ಏನು ಗೊಂದಲಗಳ ಮಧ್ಯೆ 2 ವರ್ಷ ಮೈತ್ರಿ ಕಂಪ್ಲೀಟ್ ಆಯಿತು 2028ರ ಎಲೆಕ್ಷನ್ ಅದೊಂದು ವಿಚಾರಕ್ಕೆ ಈಗಲೇ ಫೈಟ್ ನಡೀತಾ ಇದೆ ಇದೀಗ ಲೋಕಸಭೆಯಲ್ಲಿ ಮೈತ್ರಿಯ ಸಕ್ಸಸ್ ಆದ್ರೂ ಸಹಿತ ಹಲವಾರು ಗೊಂದಲಗಳ ಮಧ್ಯೆ ಇದೀಗ ಬಿಜೆಪಿ ಮತ್ತು ಜೆಡಿಎಸ್ ಇರುವಂತದ್ದು ಈ ಗೊಂದಲಗಳ ನಡುವೆ ಈ ಸರ್ಕಾರದಲ್ಲಿ ಮುಂದಿನ ನಡೆ ಏನು ಅನ್ನುವಂಥದ್ದು ಈ ಒಂದು ಪಕ್ಷದಲ್ಲಿ ಮುಂದಿನ ನಡೆ ಏನು ಅನ್ನುವಂಥದ್ದು ಸಾಕಷ್ಟು ಚರ್ಚೆಯನ್ನ ಹುಟ್ಟಿ ಆಗ್ತಾ ಇದೆ ಲೋಕಸಭೆ ಮೈತ್ರಿ ಆಯಿತು ಮುಂದಿನ ಕಥೆ ಏನು ಹಾಗಾದ್ರೆ ರಾಜ್ಯದಲ್ಲಿ ಇವರ ಪರಿಸ್ಥಿತಿ ಯಾವ ರೀತಿಯಾಗಿರುತ್ತೆ ಹೇಗೆ ಮುಂದುವರಿತಾರೆ ಅನ್ನುವಂಥದ್ದು ಆದ್ರೆ ಸದ್ಯಕ್ಕೆ ಮಾತ್ರ ರಾಜಕೀಯವಾಗಿ ಬಿಜೆಪಿ ವಲಯದಲ್ಲಿ ಜೆಡಿಎಸ್ ವಲಯದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಕೇಳಿ ಬರ್ತಾ ಇರುವಂತದ್ದು ಹಾಗಾದ್ರೆ ಯಾವ ವಿಚಾರಕ್ಕೆ ಎರಡೂ ಪಕ್ಷಗಳ ಮಧ್ಯೆ ಭಿನ್ನಾಭಿಪ್ರಾಯ ಭುಗಿಲೆದ್ದಿದೆ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೇಕಾಗುತ್ತೆ ಈಗಾಗಲೇ ಅಶ್ವವೇಗ ನ್ಯೂಸ್ನಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀವಿ ಮೈತ್ರಿಯ ನಡೆ ಯಾವ ರೀತಿಯಾಗಿ ಹೋಗ್ತಾ ಇದೆ ಸದ್ಯಕ್ಕೆ ಮೈತ್ರಿಯಲ್ಲಿ ಈ ಎರಡೂ ಪಕ್ಷಗಳಲ್ಲಿ ಭಿನ್ನಾಭಿಪ್ರಾಯಗಳು ಭುಗಿಲೆದ್ದಿರೋದಕ್ಕೆ ಕಾರಣಗಳೇನು ಯಾವ ವಿಚಾರಕ್ಕೆ ಇವರು ಹೊಸ ರಾಗವನ್ನು ತೆಗೆದಿದ್ದಾರೆ ಈಗ ಸಾಕಷ್ಟು ಗೊಂದಲಗಳು ಇರುವಂತದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗಮನಿಸಿದ್ವಿ ಒಂದು ಕಡೆ ಕೇಂದ್ರ ಸಚಿವರಾದಂತ ಕುಮಾರಸ್ವಾಮಿ ಅವರು ಸಹಿತ ಕೇಂದ್ರದಲ್ಲಿ ತಮ್ಮ ಆಡಳಿತವನ್ನ ಮುಂದುವರಿಸ್ತಾ ಇದ್ದಾರೆ ಆದ್ರೆ ರಾಜ್ಯಕ್ಕೂ ಸಹಿತ ಎಂಟ್ರಿಯನ್ನ ಕೊಡ್ತಾರೆ ಕುಮಾರಸ್ವಾಮಿ ಹಾಗಾದ್ರೆ ರಾಜ್ಯಕ್ಕೆ ಕುಮಾರಸ್ವಾಮಿ ಎಂಟ್ರಿಯನ್ನ ಕೊಟ್ರೆ ಮುಂದಿನ ಮೈತ್ರಿ ಪಕ್ಷದ ನಡೆ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದು ಸಾಕಷ್ಟು ಗೊಂದಲಗಳನ್ನ ಹುಟ್ಟಿ ಹಾಕ್ತಾ ಇರುವಂತದ್ದು ಹಾಗಾದ್ರೆ 2 ವರ್ಷದ ಮೈತ್ರಿ ಬಳಿಕ ಶುರುವಾಯ್ತಾ ಭಿನ್ನರಾಗ ಮುಂದಿನ ವಿಧಾನಸಭೆ ಚುನಾವಣೆ ಗೆದ್ದಿರುವ ಹುಮ್ಮಸ್ಸು 2028ರ ಕನಸು ಕಾಣುತ್ತಾ ನೀನಾ ನಾನಾ ಫೈಟ್ ಅವರನ್ನ ಕಂಡ್ರೆ ಇವರಿಗೆ ಆಗಲ್ಲ ಇವರನ್ನ ಕಂಡ್ರೆ ಅವರಿಗೆ ಆಗಲ್ಲ ಸರ್ಕಾರ ಕಟ್ಟಿ ಹಾಕೋದ್ರಲ್ಲೂ ಮೈತ್ರಿ ನಾಯಕರು ಫೇಲ್ ಆಗಿದ್ದಾರೆ ಲೋಕಸಭೆಯಲ್ಲಿ ಗೆದ್ದ ಕುಮಾರಣ್ಣ ಕೇಂದ್ರದಲ್ಲಿ ಮಿಂಚಿ ಎಚ್ಡಿಕೆ ಸೆಂಟ್ರಲ್ಗೆ ಹೋಗ್ತಿದ್ದಂತೆ ರಾಜ್ಯದಲ್ಲಿ ನಿಖಿಲ್ ಆಕ್ಟಿವ್ ಆಗಿದ್ದಾರೆ ಜೆಡಿಎಸ್ ಪಕ್ಷದ ಸಂಘಟನೆಗೆ ಇಳಿದ ನಿಖಿಲ್ ಕುಮಾರಸ್ವಾಮಿ ಎರಡು ವರ್ಷ ಮೈತ್ರಿ ಬಳಿಕ ಇದೀಗ ಭಿನ್ನಾಭಿಪ್ರಾಯ ಶುರುವಾಗಿದೆ ಮುಂದಿನ ವಿಧಾನಸಭೆ ಚುನಾವಣೆ ಗೆದ್ದಿರುವಂತ ಹುಮ್ಮಸ್ಸು ಈಗಲೇ ಪಕ್ಷದಲ್ಲಿ ಕಾಣಿಸ್ತಾ ಇದೆ 2028ರ ಕನಸು ಕಾಣುತ್ತಾ ನೀನಾ ನಾನಾ ಅನ್ನುವಂತ ಫೈಟ್ ಮುಂದುವರಿದಿರುವಂತದ್ದು ಅವ್ರನ್ನ ಕಂಡ್ರೆ ಇವರಿಗೆ ಆಗಲ್ಲ ಇವ್ರನ್ನ ಕಂಡ್ರೆ ಅವರಿಗೆ ಆಗಲ್ಲ ಹಾಗಾದ್ರೆ ಮೈತ್ರಿ ಪಕ್ಷದ ನಡೆ ಹೇಗೆ ಮುಂದೆ ಲೋಕಸಭೆಯಲ್ಲಿ ಗೆದ್ದ ಕುಮಾರಣ್ಣ ಇದೀಗ ಕೇಂದ್ರದಲ್ಲಿ ಮಿಂಚಿಂಗು ಎಚ್ಡಿಕೆ ಸೆಂಟ್ರಲ್ಗೆ ಹೋಗ್ತಾ ಇದ್ದಂತೆ ನಿಖಿಲ್ ಕುಮಾರಸ್ವಾಮಿ ರಾಜ್ಯದಲ್ಲಿ ಆಕ್ಟಿವ್ ಆಗಿದ್ದಾರೆ ಜೆಡಿಎಸ್ ಪಕ್ಷದ ಸಂಘಟನೆಗೆ ನಿಖಿಲ್ ಕುಮಾರಸ್ವಾಮಿ ಇದೀಗ ಆಕ್ಟಿವ್ ಆಗಿ ಕಾರ್ಯಗತರಾಗಿರುವಂತದ್ದು ಹಾಗಾದ್ರೆ 2 ವರ್ಷ ಪೂರೈಸಿರುವಂತಹ ಮೈತ್ರಿ ಈಗ ಸದ್ಯಕ್ಕೆ ಭಿನ್ನಾಭಿಪ್ರಾಯ ಶುರುವಾಗಿದ್ಯಾಕೆ ಕೇಂದ್ರದಲ್ಲಿ ಸಕ್ಸಸ್ ಆಯ್ತು ಅಂತ ನೋಡೋದಾದ್ರೆ ಆಂತರಿಕವಾಗಿ ಒಳ ಜಗಳಗಳಿತ್ತ ಆಂತರಿಕವಾಗಿ ಭಿನ್ನಾಭಿಪ್ರಾಯಗಳು ಇತ್ತ ಅಂತ ಅಂದ್ರೆ ಎಸ್ ಅಫ್ಕೋರ್ಸ್ ಇತ್ತು ಯಾಕಂದ್ರೆ ಕೇಂದ್ರದಲ್ಲಿ ಸಹಿತ ಒಂದಿಷ್ಟು ಅಂದ್ರೆ ಈಗ ಸಚಿವ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಜೆಡಿಎಸ್ಗೂ ಕೂಡ ಅದೇ ರೀತಿಯಾದಂತ ಒಲವನ್ನ ತೋರ್ಬೇಕಾಗಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೇಂದ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಅಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಇದ್ರೂ ಸಹಿತ ಅದನ್ನ ತೋರಿಸಿಕೊಳ್ಳಿಲ್ಲ ಯಾರು ಸಹಿತ. ಯಾಕಂದ್ರೆ ಅದು ಅನಿವಾರ್ಯತೆ, ಅವಶ್ಯಕತೆ. ಜೆಡಿಎಸ್ ಇದೀಗ ಬಿಜೆಪಿಯ ಜೊತೆಗೆ ಮೈತ್ರಿ ಆಗೋದು ತುಂಬಾ ಅವಶ್ಯಕತೆ. ಸೊ ಹಾಗಾಗಿ ಆ ಅವಶ್ಯಕತೆಯಲ್ಲಿ ಯಾರು ಸಹಿತ ತುಟಿ ಪಿಟಿಕ್ ಅನ್ನದೆ ಯಾವುದೇ ವಿಚಾರದ ಬಗ್ಗೆ ಮಾತನಾಡದೆ ಕೇಂದ್ರದಲ್ಲಿ ಮೈತ್ರಿ 2 ವರ್ಷದವರೆಗೆ ಈಗ ಸಾಗಿದೆ. ಬಟ್ ಈಗ ನೆಕ್ಸ್ಟ್ ರಾಜ್ಯದಲ್ಲಿ ಮೈತ್ರಿ ಪಕ್ಷ ಸಾಗಬೇಕು ಅಂತ ಅಂದ್ರೆ ಮುಂದಿನ 2028ರ ವಿಧಾನಸಭೆ ಚುನಾವಣೆಯ ಲೆಕ್ಕ ಇದೀಗ ಶುರುವಾಗಿರುವಂತದ್ದು. ರಾಜ್ಯಾದ್ಯಂತ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಸಂಘಟನೆ ಪಕ್ಷ ಸಂಘಟನೆ ವೇಳೆ ಎಲ್ಲೂ ಕಾಂತಿಲ್ಲ ಮೈತ್ರಿ ಪಕ್ಷಗಳ ಒಗ್ಗಟ್ಟು. ನಿಖಿಲ್ ಸಂಘಟನೆಗೆ ಇಳಿಯುತ್ತಿದ್ದಂತೆ ಬಿಜೆಪಿ ನಾಯಕರು ನಿಗಿ ಮೈತ್ರಿಯಲ್ಲಿ 2028ರ ವಿಧಾನಸಭೆ ಚುನಾವಣೆ ಬಗ್ಗೆ ಫುಲ್ ಡಿಸ್ಕಷನ್ ಆಗ್ತಾ ಇದೆ. ಕೇಂದ್ರ ಸಚಿವ ಎಚ್ಡಿಕೆ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರಾ? ರಾಜ್ಯಕ್ಕೆ ಕುಮಾರಸ್ವಾಮಿ ಎಂಟ್ರಿ ಬಗ್ಗೆಯೇ ಮೈತ್ರಿಯಲ್ಲಿ ಚರ್ಚೆ ಶುರುವಾಗಿದೆ. ಇದೀಗ ರಾಜ್ಯಾದ್ಯಂತ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಸಂಘಟನೆ ಪಕ್ಷ ಸಂಘಟನೆ ವೇಳೆ ಎಲ್ಲೂ ಕೂಡ ಕಾಂತಿಲ್ಲ ಮೈತ್ರಿ ಪಕ್ಷಗಳ ಒಲವು. ನಿಖಿಲ್ ಸಂಘಟನೆಗೆ ಇಳಿಯುತ್ತಾ ಇದ್ದಂತೆ ಬಿಜೆಪಿ ನಾಯಕರು ನಿಗಿ ಅಂತ ಇದ್ದಾರೆ ಮೈತ್ರಿಯಲ್ಲಿ 2028ರ ವಿಧಾನಸಭೆ. ಸೊ ಹೀಗಾಗಿ ಸದ್ಯಕ್ಕೆ ಸಾಕಷ್ಟು ಗೊಂದಲಗಳನ್ನ ಹುಟ್ಟಿ ಹಾಕ್ತಾ ಇದೆ ಈ ಪಕ್ಷಗಳ ನಡುವೆ. ರಾಜ್ಯಕ್ಕೆ ಕುಮಾರಸ್ವಾಮಿ ಎಂಟ್ರಿ ಕೊಡೋದ್ರ ಬಗ್ಗೆ ಸಹಿತ ಒಂದಿಷ್ಟು ವಿಷಯಗಳು ಹರಿದಾಡ್ತಾ ಇರುವಂತದ್ದು. ರಾಜ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಸಂಘಟನೆ ಪಕ್ಷ ಸಂಘಟನೆ ವೇಳೆ ಎಲ್ಲೂ ಕಾಣ್ತಾ ಇಲ್ಲ ಮೈತ್ರಿ ಪಕ್ಷಗಳ ಒಗ್ಗಟ್ಟು. ನಿಖಿಲ್ ಸಂಘಟನೆ ಇಳಿತಾ ಇದ್ದಂತೆ ಬಿಜೆಪಿ ನಾಯಕರು ನಿಗಿ ಮೈತ್ರಿಯಲ್ಲಿ 2028ರ ವಿಧಾನಸಭೆ ಚುನಾವಣೆ ಬಗ್ಗೆ ಫುಲ್ ಡಿಸ್ಕಷನ್ ಆಗ್ತಾ ಇದೆ. ನಾವು ಗಮನಿಸ್ತಾ ಇದೀವಿ ನಿಖಿಲ್ ಕುಮಾರಸ್ವಾಮಿ ಈಗ ಫುಲ್ ಆಕ್ಟಿವ್ ಆಗಿ ಜೆಡಿಎಸ್ ಸಂಘಟನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯುಸಿ ಆಗಿದ್ದಾರೆ. ಒಂದ್ ಕಡೆ ಮತ್ತಷ್ಟು ಒಲವು ಕಾಣಿಸ್ತಾ ಇರುವಂತದ್ದು ಇದೀಗ ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ ಎಂಟ್ರಿಯನ್ನ ಕೊಡ್ತಾರಾ, ಕೇಂದ್ರದಿಂದ ರಾಜ್ಯಕ್ಕೆ ಎಂಟ್ರಿಯನ್ನ ಕೊಡ್ತಾರಾ ಕುಮಾರಸ್ವಾಮಿ ಅವರು? ಒಂದು ವೇಳೆ ಎಂಟ್ರಿಯನ್ನ ಕೊಟ್ರು ಅಂತ ಅಂದಾಗ ಮೈತ್ರಿ ಪಕ್ಷಗಳ ನಡುವೆ ಅವರ ನಡೆಗಳು ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು ಒಂದು ರೀತಿಯಾಗಿ ಪ್ರಶ್ನಾರ್ಹವಾಗಿ ಉಳಿದಿರುವಂಥದ್ದು. ಸದ್ಯಕ್ಕೆ 2028ರ ವಿಧಾನಸಭೆಯ ಚುನಾವಣೆಯನ್ನ ಮುಂದಿಟ್ಕೊಂಡು ಇದೀಗ ಎರಡೂ ಪಕ್ಷಗಳು ಅಲ್ಲಿ ಒಳ ಕಾದಾಟ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕೆ ಅಂತ ಅಂದ್ರೆ ಈಗಾಗಲೇ ಅಧಿಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಗೊಂದಲಗಳು ಸೃಷ್ಟಿಯಾಗಿದೆ. ಇದೀಗ ಕೇಂದ್ರದಿಂದ ಕುಮಾರಸ್ವಾಮಿ ರಾಜ್ಯಕ್ಕೆ ಎಂಟ್ರಿಯನ್ನ ಕೊಟ್ರೆ ಸೊ ಯಾವ ರೀತಿಯಾಗಿ ಅಲ್ಲಿ ಪಕ್ಷ ಮುಂದೂಡುತ್ತೆ ಅನ್ನುವಂಥ ಪ್ರಶ್ನೆಗಳು ಒಂದ್ ಕಡೆ ಕಾಣಿಸ್ತಾ ಇದೆ. ಇನ್ನು ರಾಜ್ಯಾದ್ಯಂತ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ. ಪಕ್ಷ ಸಂಘಟನೆ ವೇಳೆ ಎಲ್ಲೂ ಕಾಂತಿಲ್ಲ ಮೈತ್ರಿ ಪಕ್ಷಗಳ ಒಗ್ಗಟ್ಟು. ಸಂಘಟನೆ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅಲ್ಲಿ ಜೆಡಿಎಸ್ ತನ್ನ ಪರವಾಗಿ ಒಂದು ಸಂಘಟನೆ ಮಾಡುತ್ತೆ, ಇಲ್ಲಿ ಬಿಜೆಪಿ ತನ್ನ ಪರವಾಗಿ ತನ್ನ ಪಾಡಿಗೆ ತಾನು ಸಂಘಟನೆ ಮಾಡುತ್ತೆ. ಇದನ್ನ ಗಮನಿಸಿದಾಗ ಮುಂದಿನ ನಡೆ ಸಹಿತ ಒಂದು ಏಕಪಕ್ಷೀಯವಾಗಿ ಇರುತ್ತಾ ಅಂತ ನಾವು ಇಲ್ಲಿ ಗಮನಿಸುವಂತ ಸಿಚುವೇಶನ್ ಬಂದ್ ನಿಂತಿದೆ. ಸೊ ಹಾಗಾಗಿ ಯಾವ ರೀತಿಯಾಗಿ ಈ ಒಂದು ಇದನ್ನ ನಾವು ಅರ್ಥೈಸ್ಕೊಳ್ಬೇಕು ಅನ್ನುವಂತಹ ಗೊಂದಲದಲ್ಲಿ ಇದೀಗ ಜನ ಇರುವಂತದ್ದು. ಒಂದು ಕಡೆ ಮತ್ತೊಂದು ಕೇಂದ್ರದಿಂದ ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ ಎಂಟ್ರಿಯನ್ನ ಕೊಟ್ರೆ ಯಾವೆಲ್ಲ ಬೇಡಿಕೆಗಳು ಇರುತ್ತೆ ಅನ್ನುವಂಥ ಕುತೂಹಲ, ಪ್ರಶ್ನೆಗಳು, ಭಯ ಸಹಿತ ಇದೀಗ ಬಿಜೆಪಿ ಪಕ್ಷದಲ್ಲಿ ಕಾಣಿಸ್ತಾ ಇದೆ.